ಮೈಸೂರಿನಲ್ಲಿ ಬಾಕಿ ವೇತನ ನೀಡುವುದಕ್ಕೆ ಲಂಚ ಕೇಳಿದಂತ ಆರೋಪ ಕೇಳಿಬಂದಿದೆ. ಲೋಕಾಯುಕ್ತ ಬಲೆಗೆ ಬಿದ್ದಂತ ಮುಳ್ಳೂರು ಗ್ರಾಮ ಪಂಚಾಯಿತಿ ಪಿಡಿಒ ಲೋಕಾಯುಕ್ತ ಬಲೆಗೆ ಬೀಳ್ತಾ ಇದ್ದಂತೆ ಮಂಜುಳಾ ಹೈ ಡ್ರಾಮಾ ಮಾಡಿದ್ದಾರೆ. ಮೈಸೂರಿನಲ್ಲಿ ಬಾಕಿ ವೇತನ ನೀಡೋದಕ್ಕೆ ಅಂತ ಲಂಚವನ್ನ ಕೇಳಿದ್ದಾರೆ. ಲೋಕಾಯುಕ್ತ ಬಲೆಗೆ ಬಿದ್ದಂತ ಪಿಡಿಒ ತದನಂತರದಲ್ಲಿ ಹೈ ಡ್ರಾಮಾವೇ ನಡೆದಿದೆ. ಅಧಿಕಾರಿಗಳ ಮುಂದೆ ಕೈ ಕೊಯ್ದುಕೊಂಡು ಪಿಡಿಒ ಮಂಜುಳಾ ಕಣ್ಣೀರಿಟ್ಟಿದ್ದಾರೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಮುಳ್ಳೂರು ಗ್ರಾಮ ಪಂಚಾಯಿತಿ ನೀರ್ಗಂಟಿಯಾಗಿ ಕೆಲಸ ಮಾಡ್ತಾ ಇದ್ದಂತ ಸ್ವಾಮಿ ಸಾವನ್ನಪ್ಪಿದ್ದು, ಸ್ವಾಮಿ ಸಾವಿನ ನಂತರ ಅನುಕಂಪದಲ್ಲಿ ಪುತ್ರನಿಗೆ ಕೆಲಸವನ್ನು ಕೊಡಲಾಗಿದೆ. ತಂದೆ ಕರ್ತವ್ಯದ 2 ವರ್ಷದ ಬಾಕಿ ವೇತನ ನೀಡೋದಕ್ಕೆ ಅಂತ ಲಂಚ ಕೇಳಿದ್ದಾರೆ ಮಂಜುಳಾ. 4 ಲಕ್ಷ ವೇತನ ನೀಡೋದಕ್ಕೆ 50,000 ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ರು. 25,000 ಹಣ ಕಚೇರಿಯಲ್ಲಿ ಪಡೆಯುವಾಗನೇ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಹರಿತವಾದ ಆಯುಧದಿಂದ ಕೈ ಕುಯ್ಕೊಂಡು ಮಂಜುಳಾ ಈ ಸಂದರ್ಭದಲ್ಲಿ ಡ್ರಾಮಾ ಮಾಡಿರೋದು. ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಲೋಕಾಯುಕ್ತ ಅಧಿಕಾರಿಗಳು ಈಗ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ನೋಡಿ, 4 ಲಕ್ಷ ಹಣ ವೇತನ ಬಾಕಿ ಇತ್ತು, ಅದನ್ನು ಕೊಡೋದಕ್ಕೆ ಅಂತ 50,000 ಡಿಮ್ಯಾಂಡ್ ಮಾಡಿದ್ದಾರೆ ಪಿಡಿಒ ಮಂಜುಳಾ ಅಂತ. ಸದ್ಯ ಈಕೆ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬೀಳ್ತಾ ಇದ್ದಂತೆ ಕೈ ಕುಯ್ಕೊಂಡು ಹೈ ಡ್ರಾಮಾ ಮಾಡಿ ತದನಂತರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ಈಗ ಮುಂದಿನ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಲಂಚ ತೆಗೆದುಕೊಳ್ಳೋದಕ್ಕೆ ಅಂತೇಳಿ ಬೇಡಿಕೆ ಇಟ್ಟಾಗ ಆಗ ಇದ್ಯಾವುದು ಕೂಡ ಜ್ಞಾಪಕಕ್ಕೆ ಬರಲಿಲ್ವಾ? ಮಾಡ್ತಿರುವಂಥ ಕೆಲಸಕ್ಕೆ ನಿಯತ್ತಾಗಿರಬೇಕು ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರೇಮ್ ಕುಮಾರ್. ಪ್ರೇಮ್, ಈಗ ಲಂಚಕ್ಕೆ ಬೇಡಿಕೆ ಇಡುವಂಥ ಸಂದರ್ಭದಲ್ಲಿ ನಾನು ಏನು ಕೆಲಸ ಮಾಡ್ತಿದ್ದೀನಿ, ನಿಯತ್ತಿನಿಂದ ಇರಬೇಕು, ಅದ್ರ ಬಗ್ಗೆ ಲಕ್ಷ್ಯ ಬರಲಿಲ್ಲ. ಬಟ್ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬೀಳ್ತಾ ಇದ್ದಂತೆ ಕೈ ಕುಯ್ಕೊಂಡು ಹೈ ಡ್ರಾಮಾ ಮಾಡಿದ್ದಾರೆ. ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಡೀಟೇಲ್ಸ್ ಇದೆ? ಖಂಡಿತವಾಗಿ ಸೌಖ್ಯ ಏನು ಕೆಲಸಕ್ಕೆ ಸೇರ್ಕೊಳ್ಬೇಕಂತ ಸಂದರ್ಭದಲ್ಲಿ ದೇವರ ಮೇಲೆ ಆಣೆ ಮಾಡಿ, ಸರ್ಕಾರದ ಮೇಲೆ ಆಣೆ ಮಾಡಿ ಏನು ಕೆಲಸವನ್ನ ತಗೊಂಡಿರ್ತಾರೆ. ಆದ್ರೆ ಇಂತಹ ಲಂಚವನ್ನ ಪಡಿಬೇಕಾದ್ರೆ ಡೈರೆಕ್ಟ್ ಆಗಿ ಸಿಕ್ಕೊಂಡ ಸಂದರ್ಭದಲ್ಲಿ ಅಲ್ಲಿ ಕುಯ್ಕೊಂಡಿರುವಂತಹ ಘಟನೆ ನಡೆದಿರುವಂತದ್ದು. ಅಲ್ಲಿ ಒಂದು ಐ ಡ್ರಾಮಾನೇ ನಡೆದಿರುವಂತದ್ದು. ಅಂದ್ರೆ ತಂದೆ ಮಾಡಿದಂತ ಕೆಲಸದ ಹಣವನ್ನ, ಬಾಕಿ ಹಣವನ್ನ ಕೇಳೋದಕ್ಕೆ ಅನುಕಂಪದ ಮೇಲೆ ಕೆಲಸ ಮಾಡ್ತಿದ್ದಂತ ಮಗ ಒಂದು ಅನುಕಂಪದ ಒಂದು ಹಣವನ್ನ ಸಾಲದ ಒಂದು ಅಂದ್ರೆ ಅವರು ಮಾಡ್ಬೇಕಾದಂತ ಬಾಕಿ ಹಣವನ್ನ ಕೇಳ್ತಾನೆ. ಕೇಳಿದಂತ ಸಂದರ್ಭದಲ್ಲಿ ಕೊಡ್ಬೇಕಾದ್ರೆ ಹಣವನ್ನ ನಾವು ಲಕ್ಷ ಕೊಡ್ಬೇಕಾಗುತ್ತೆ. ಆ ಒಂದು ವೇತನ ಹಣವನ್ನ ಕೊಡ್ಬೇಕಾದ್ರೆ ಲಂಚವನ್ನ ಕೊಡ್ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾರೆ. ನಂತರ 50,000 ಡಿಮ್ಯಾಂಡ್ ಮಾಡ್ತಾರೆ. 25,000 ಹಣವನ್ನ ಕೊಡ್ಬೇಕಾದಂತ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ನೇರವಾಗಿ ಅಲ್ಲೇ ಒಂದು ಗ್ರಾಮ ಪಂಚಾಯತಿಯಲ್ಲಿ ಕೂಡ ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿತಾರೆ. ಸಂದರ್ಭದಲ್ಲಿ ಪಕ್ಕದಲ್ಲೇ ಇದ್ದಂತ ಒಂದು ಆಯುಧವನ್ನ ಹಿಡ್ಕೊಂಡು ಕೈಯನ್ನು ಕುಯ್ಕೊಳ್ತಾರೆ. ಅದನ್ನ ತಪ್ಪಿಸ್ಕೊಳ್ಳೋದಕ್ಕೂ ಪ್ರಯತ್ನ ಪಡ್ತಾರೆ. ಆದ್ರೆ ಲೋಕಾಯುಕ್ತ ಅಧಿಕಾರಿಗಳು ಅವರನ್ನ ಹಿಡ್ಕೊಂಡು ನಂತರ ಕೆಆರ್ ಆಸ್ಪತ್ರೆಯಲ್ಲಿ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತೀನಿ, ನಂತರ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಏನು ಕಷ್ಟಪಟ್ಟು ಸಂಪಾದನೆ ಮಾಡಿದಂತ ಒಂದು ನೀರು ಬಿಡುವಂತ ವಾಟರ್ ಮ್ಯಾನ್ ಹೇಳಿದ್ದಾನೆ, ಅದು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದ ಹಣವನ್ನ ಕೂಡ ಕೊಡೋದಕ್ಕೆ ಅಧಿಕಾರಿಗಳು ಈ ತರ ಮೀನಮೇನ ವೇಷವನ್ನ ಎಣಿಸಿ ಲಂಚಕ್ಕೆ ಬೇಡಿಕೆ ಇಟ್ಟರೆ ಸಾರ್ವಜನಿಕರಾಗಿರ್ಬೋದು, ಮತ್ತೆ ಅಲ್ಲಿರುವಂತ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರು, ಅಲ್ಲಿ ಸಿಬ್ಬಂದಿಗಳು ಯಾವ ರೀತಿ ಕೆಲಸ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಸ್ಥಳೀಯರು ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಏನು ಲೋಕಾಯುಕ್ತ ಬಲೆಗೆ ಸಿಕ್ಕಾಕೊಂಡ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಮತ್ತೆ ಆ ತರ ತಪ್ಪನ್ನ ಮುಚ್ಕೊಳ್ಳೋದಕ್ಕೋಸ್ಕರವಾಗಿ ಒಂದು ಆಯುಧದಿಂದ ಕೈಯನ್ನ ಕುಯ್ಕೊಂಡ್ರೆ ಸರಿಯಾಗುತ್ತಾ ಅಂತ ಹೇಳಿ ಒಂದು ಸಾರ್ವಜನಿಕ ವಲಯದಲ್ಲಿ ಒಂದು ಆಕ್ರೋಶವನ್ನ ಕೇಳಿ ಬರ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಪ್ರೇಮ್ ಡೀಟೇಲ್ಸ್ಗೆ.